ಮಹದೇಶ್ವರ ಬೆಟ್ಟಕ್ಕೆ ಇವರೆಲ್ಲ ಪಾದಯಾತ್ರೆ ಮಾಡ್ತಾರೆ ವರ್ಷ ವರ್ಷ. ಇವರು ಪಾದಕ್ಕೆ ಶರಣು. ನಾವು ಇಲ್ಲಿಂದ ಸ್ವಲ್ಪ ದೂರ ನಡೆಯೋಕೆ ಹಿಂದೆ ಮುಂದೆ ನೋಡ್ತೀವಿ, ಹೆಂಗಪ್ಪ ನಡೆಯೋದು ಅಂತ ನೋಡಿ. ಅಬ್ಬಾ ದೇವ್ರೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನನ್ನ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ದೊಡ್ಡಿಂದವಾಡಿಯಿಂದ ಸತ್ತಿಗಲಕ್ಕೆ ಇರೋ ಸೀಕ್ರೆಟ್ ಸರ್ವಿಸ್ ರೋಡ್ ನಿಮಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಈ ರೋಡಲ್ಲಿ ಹೋಗೋದ್ರಿಂದ ನಿಮಗೆ ಕೊಳ್ಳೇಗಾಲ ಸಿಗೋಲ್ಲ, ಕೊಳ್ಳೇಗಾಲ ಅವಾಯ್ಡ್ ಮಾಡ್ಬೋದು. ರೋಡು ಚೆನ್ನಾಗಿದೆ ಕೂಡ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಸೀಕ್ರೆಟಾಗಿ. ನಾವಿಲ್ಲಿ ಲೋಕಲ್ ಪೀಪಲ್ಗೆ ಮಾತ್ರ ಇದು ರೋಡ್ ಗೊತ್ತಿರುತ್ತೆ. ನಿಮಗೂ ತೋರಿಸ್ತೀನಿ ಬನ್ನಿ ಇವತ್ತು ಹೆಂಗಿದೆ ಅಂತ. ಇದು ಮಹದೇಶ್ವರ ಬೆಟ್ಟ ಟು ಕೊಳ್ಳೇಗಾಲ ಹೈವೇ ರೋಡು. ಹೆಂಗಿರುತ್ತೆ ಜರ್ನಿ ಇದು ನೋಡೋಣ ಬನ್ನಿ. ಇವತ್ತು ಚಿಕ್ಕದೂರು ಜಾತ್ರೆ ನಡೀತಾ ಇದೆ. ಸಿಕ್ಕಾಪಟ್ಟೆ ಕ್ರೌಡು, ಎಲ್ಲ ಕಡೆಯಿಂದನೂ ಬರ್ತಾ ಇರ್ತಾರೆ. ಎಲ್ಲ ಬಸ್ಗಳು ರಶ್ ಇದೆ ಇವತ್ತು. ಬ್ಯಾನರ್ ಹಾಕ್ಬಿಟ್ಟಿದೆ ನೋಡಿ, ಚಿಕ್ಕದೂರು ದಾರಿ. ಚಿಕ್ಕದೂರಿಗೆ ಹೋಗೋದಕ್ಕೆ ಇಲ್ಲಿಂದನೇ ಹೋಗಬೇಕು. ದೊಡ್ಡಿಂದವಾಡಿ ಸರ್ಕಲ್ ಇದು. ದೊಡ್ಡಿಂದವಾಡಿ ಇಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಹೋಗಬೇಕಾಗುತ್ತೆ. ಸರ್ವಿಸ್ ರೋಡ್ಗೆ ಸ್ವಲ್ಪ ದೂರ ಆಫ್ ರೋಡ್ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದೆ ಫುಲ್ಲು ಚೆನ್ನಾಗಿದೆ ರೋಡ್. ಜೈ ಮಂಗಳಮ್ಮ. ಇವತ್ತು ಆ ಜರ್ನಿ ಮಾಡೋದು ನಮ್ಮ ತಂದೆ ಜೊತೆ ಮಾಡಿದ್ರೆ ಒಂಥರ ಖುಷಿ ನನಗೆ. ಅವ್ರು ಹಿಂದೆ ಕೂತಿರ್ಬೇಕು, ನಾನು ಮುಂದೆ ಹೋಗ್ತಾ ಇರಬೇಕು. ನೋಡಿ ಹೆಂಗೆ ಕೂತಿರುತ್ತೆ. ಹಾಂ ಬಾ. ಇಲ್ಲಿಂದ ಸೀದಾ ಬಲಗಡೆ ನಮ್ಮ ಪಯಣ. ದಸರಾ ಆಯ್ತಾ? ಹಾಂ ಪಾಪ. ಇದು ಎಷ್ಟು ದೂರ ಇದೆ ಅಂತ ಹೇಳ್ತೀನಿ ಬನ್ನಿ ನಿಮಗೆ ಮುಂದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ನನ್ನ ಚಾನಲ್ ಹೆಸರೇ ಮಾಡ್ರನ್ ಶ್ರವಣಕುಮಾರ ಅಂತ. ನನ್ನ ತಂದೆ ತಾಯಿ ನೋಡಿಲ್ದಿರೋ ಪ್ಲೇಸ್ ಎಲ್ಲ ನೋಡಿಸ್ಬೇಕು ಅನ್ನೋದೇ ನನ್ನ ಚಾನಲ್ ಗುರಿ. ನನ್ನ ಹತ್ರ ಕಾರ್ ತಗೊಳ್ಳೋಷ್ಟು ದುಡ್ಡಿಲ್ಲ ಅಂದ್ರೂ ಒಂದು ಬೈಕಲ್ಲಾದರೂ ಓಡಾಡಿಸೋ ಶಕ್ತಿ ನನಗಿದೆ. ನನಗೆ ಇದೇ ಸ್ಕೂಟ್ರೇ ಸಾಕು. ಈ ಸ್ಕೂಟ್ರಲ್ಲೇ ಓಡಾಡಿಸ್ತೀನಿ. ಮುಂದೆ ನನ್ನ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಒಂದೊಂದು ಪ್ಲೇಸಿಗೆ ಕರ್ಕೊಂಡೋಗಿರ್ತೀನಿ ನಮ್ಮ ತಂದೆ ತಾಯಿನ. ನಮ್ಮ ತಾಯಿ ಅಂತೂ ಸದ್ಯಕ್ಕೆ ಸ್ವಲ್ಪ ದಿನ ಬರೋಲ್ಲ. ನಮ್ಮ ತಂದೆ ಬರ್ತಾರೆ, ನಮ್ಮ ತಂದೆ ಕರ್ಕೊಂಡು ಹೋಗ್ತೀನಿ ನಾನು. ಯಾಕಂದರೆ ಇಬ್ಬರನ್ನ ಕೂರಿಸ್ಕೊಳಕ್ಕಾಗಲ್ಲ ನಾನು. ಇಲ್ಲಿಂದ ರೋಡ್ ಚೆನ್ನಾಗಿದೆ. ಇವಾಗ ಸ್ವಲ್ಪ ದೂರ ಮಾತ್ರ ಆಫ್ ರೋಡ್ ಬಂತು. ರಾಗಿ ಒಕ್ಕಣೆ ಮಾಡ್ತಾಯಿದ್ದಾರೆ. ಕೆಲಸಗಳು ಮುಗಿಸ್ಕೊಂಡು ಹೆಂಗಸರೆಲ್ಲ ಮನೆ ಕಡೆ ಹೋಗ್ತಾ ಇದ್ದಾರೆ. ಈ ಕಡೆ ಎಲ್ಲ ಬರೀ ಹೊಲಗಳೇ ಜಾಸ್ತಿ. ಪುಟ್ಟದಾಗಿದೆ ರೋಡ್ ಇದು, ಪುಟಾಣಿ ರೋಡು. ಹಸು ಕರ ಎಲ್ಲ ಮೇಯ್ಸೋಕೆ ಈ ಕಡೆ ಬಂದ್ಬಿಡ್ತಾರೆ. ವಿಶಾಲವಾಗಿದೆ, ಪ್ರಶಾಂತವಾಗಿದೆ ಜಾಗ ಅಂದ್ಬಿಟ್ಟು.
ಹೆಂಗಿದೆ ನೋಡಿ ಎದುರುಗಡೆ ಬೆಟ್ಟ ದೊಡ್ಡದಾಗಿ ಎಷ್ಟು ಹತ್ರಕ್ಕೆ ಬಂದುಬಿಟ್ಟಿದ್ದೀವಿ ಬೆಟ್ಟದ ಹತ್ರನೇ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಹೇಳು ನೀ ಹೇಳು. ದೂರದಿಂದ ನೋಡ್ರೆ ಬೆಟ್ಟ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಹತ್ರಕ್ಕೆ ಬಂದಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ಯಪ್ಪ ದೇವ್ರೆ. ಕವಿರತ್ನ ಕಾಳಿದಾಸ ಪಿಕ್ಚರಲ್ಲಿ ಅಣ್ಣವ್ರು ಹೇಳ್ದಂಗೆ ಈ ಬೆಟ್ಟ ಗುಡ್ಡಗಳ ಮಡಗ್ದವ್ನು ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟವ್ನು ಯಾರು, ಅಣ್ಣ ಒಳಗೆ ರುಚಿಯ ತುಂಬ್ದವ್ನು ಯಾರು. ಓಹೋ ಹೋ ಹಾ ಹಾ ಹಾ. ಈ ಕ್ರಾಸ್ಗಳಲ್ಲಿ ಮಾತ್ರ ಹುಷಾರಾಗಿ ಬರಬೇಕು. ಆ ಕಡೆಯಿಂದ ಗಾಡಿಗಳು ಬಂದರೆ ಗೊತ್ತಾಗಲ್ಲ. ಆರನೂ ಹೊಡೆಯಲ್ಲ ಇಲ್ಲಿರೋರು ಲೋಕಲ್ ಜನ, ಸುಮ್ಮನೆ ಕಿತ್ಕೊಂಡ್ಬಿಟ್ಟ ಇರ್ತಾರೆ ಚಚ್ಕೊಂಡು. ಎಷ್ಟು ಪುಟ್ಪುಟಾಣಿ ಊರುಗಳು ಕಟ್ಕೊಂಡಿದೆ ನೋಡಿ. 20 ಮನೆ 10 ಮನೆ ಇದ್ದರೆ ಒಂದೊಂದು ಊರು ಕಟ್ಕೊಂಡಿರ್ತಾರೆ ಸಿಂಪಲಾಗಿ. ಬೆಂಗಳೂರಲ್ಲಿ ವಾಸ ಮಾಡೋ ಜನರಿಗೆ ಈ ಥರ ಸಣ್ಣ ಸಣ್ಣ ಹಳ್ಳಿ ಜನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಅವ್ರಿಗೆ. ಯಾಕಂದರೆ ಪೊಲ್ಯೂಷನ್ ಇರಲ್ಲ, ಕ್ರೌಡ್ ಪೊಲ್ಯೂಷನ್ ಇರಲ್ಲ, ಏರ್ ಪೊಲ್ಯೂಷನ್ ಇರಲ್ಲ, ತುಂಬ ನೆಮ್ಮದಿಯಾಗಿರುತ್ತೆ ಈ ಜಾಗಗಳು. ಸೌಂಡ್ ಪೊಲ್ಯೂಷನ್ ಅಂತೂ ಇರೋದೇ ಇಲ್ಲ ಇಲ್ಲಿ. ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ತಾಯಿಯಂದ್ರು ಮನೆಗೆ. ನೋಡಿ ಅಲ್ಲೊಂದು ಊರು ನೋಡ್ತಾನೆ, ಇಲ್ಲೊಂದು ಊರಿದೆ ನೋಡಿ, ಸಣ್ಣದಾಗಿದೆ, ಚಿಕ್ಕದಾಗಿದೆ. ಒಂದು 20-25 ಮನೆಗೆಲ್ಲ ಒಂದು ಊರಿದೆ. ಎಲ್ಲ ಅಕ್ಕಪಕ್ಕ ಹೊಲಗಳೆಲ್ಲ ಇಲ್ಲೇ ಇರ್ತವೆ, ನೋಡ್ಕೊಂಡಿದ್ದೆ ವ್ಯವಸಾಯ ಮಾಡ್ಕೊಂಡಿದ್ದೇ ಇರ್ತಾರೆ ಇವರು. ಜೋಳಗಳು ಹಾಕಿದ್ದಾರೆ, ಜೋಳ ಎಲ್ಲ ತೆನೆ ಆಗಿ ಕೊಯ್ಲಿಗೆ ಬಂದಿದೆ ನೋಡಿ. ಹನಿ ನೀರಾವರಿ ಪದ್ಧತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ನೀರನ್ನ ಉಳಿತಾಯ ಮಾಡಬೇಕು ಅಂದ್ಬಿಟ್ಟು. ಆಲ್ಮೋಸ್ಟ್ ಈ ಕಡೆಲ್ಲ 90% ಬರೀ ನೀರಾವರಿಗಳೇ ಜಾಸ್ತಿ ನೋಡಿ. ಯಾವುದೋ ಕಾರ್ನವ್ರು ಬರ್ತಾ ಇದ್ದಾರೆ ಇಲ್ಲಿ ಎರಡು. ಇಲ್ಲಿರೋ ಅಕ್ಕಪಕ್ಕ ಲೋಕಲ್ ಪೀಪಲ್ಸ್ ಮಾತ್ರ ಗೊತ್ತಿರುತ್ತದೆ ಇಲ್ಲಿ ರೋಡ್ ಇದೆ, ಇಲ್ಲಿ ಬರ್ಬೋದು ಅಂತ. ಹೊರಗಡೆಯಿಂದ ಬರೋರು ಗೊತ್ತಾಗಲ್ಲ. ಇಲ್ಲೂ ಒಂದಿದೆ, ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಹೊರಗಡೆಯವ್ರಿಗೆ ಗೊತ್ತಾಗಲ್ಲ ಇದನ್ನು. ಈ ಕಡೆ ಎಲ್ಲ ಜಾಸ್ತಿ ಸೀಟ್ ಬಾಡಿಗೆ ಹೊಡಿತಾರೆ ನೋಡಿ. ಹಳ್ಳಿಯಿಂದ ಹಳ್ಳಿಗೆ ಸೀಟ್ ಬಾಡಿಗೆ ಗಾಡಿಗಳು. ಆ
ಆಡು ಕೂರಿ ಮೇಯಿಸ್ಕೊಂಡು ಕಾಲ ಕಳಿತೀನಿ. ನಮ್ಮ ಚಾಮರಾಜನಗರ ಡಿಸ್ಟಿಕಲ್ಲಿ ಫೋಕ್ ಸಾಂಗ್ಗಳಿಗೇನು ಬರೋಲ್ಲ. ಸಿಕ್ಕಾಪಟ್ಟೆ ಫೋಕ್ ಸಾಂಗ್ ಹುಟ್ಟಿದ್ದೆ ಚಾಮರಾಜನಗರದಲ್ಲಿ. ಅದು ನಮ್ಮ ರವಿಗೌಡ ಅವ್ರ ಬಾಯಲ್ಲಿ ಕೇಳಬೇಕು ಫೋಕ್ ಸಾಂಗ್ಗಳನ್ನ. ಬಾಬಾ ಭಯಂಕರವಾಗಿರುತ್ತೆ. ಒಂದು ಸತಿ ಕೇಳಿದ್ರೆ ಅವ್ರು ಫ್ಯಾನ್ ಆಗಿಬಿಡ್ತಾರೆ. ಬಟ್ ಮಿಸ್ ಯು, ನಮ್ಮಿಂದ ದೂರ ಆಗ್ಬಿಟ್ರು ಅಷ್ಟೇ. ಜಾಗ ಬಿಟ್ಬಿಟ್ರೆ ವಾಸಿ ಇವರಿಗೆ. ಜಾಗ ಬಿಟ್ಟವನೇ. ಇಲ್ಲಿರೋ ಲೋಕಲ್ ಪೀಪಲ್ಸ್ ಯಾರು ಹೆಲ್ಮೆಟ್ ಹಾಕಲ್ಲ. ಹೆಲ್ಮೆಟ್ ಹಾಕೊಂಡ್ರೆ ನಮಗೆ ಸೇಮ್ ಅಂದ್ಬಿಡ್ತಾರೆ. ಹೆಲ್ಮೆಟ್ ಹಾಕ ನಮ್ಮನ್ನು ನಗ್ತಾರೆ ಅವರು. ಏನು ಹೆಲ್ಮೆಟೆಲ್ಲ ಹಾಕೊಂಡಿದ್ದೀವಿ, ಒಳ್ಳೆ ಕಾಮಿಡಿ ಪೀಸ್ ಥರ ಕಾಣಿಸ್ತಿದೆ ಅಂದ್ಬಿಡ್ತಾರೆ ನಮ್ಮನ್ನು ನೋಡೋರು. ಇದು ಮೇನ್ ರೋಡು. ಸೀದಾ ರೈಟ್ ಸೈಡಲ್ಲಿ ಹೊಡೆದ ಅಂದರೆ ಸೀದಾ ಚಿಕ್ಕಲೂರಿಗೆ ಹೋಗುತ್ತೆ. ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಚಿಕ್ಕಲೂರಿಗೆ ಹೋಗೋಕ್ಕೆ. ಚಿಕ್ಕಲೂರಿಗೆ ನೋಡಿ ಎಷ್ಟು ದೂರದಿಂದೆಲ್ಲ ಬರ್ತಾರೆ ಅಂದರೆ ಪಾದಯಾತ್ರೆ ಮಾಡಿಕೊಂಡು. ಮಾದೇಶ್ವರ ಬೆಟ್ಟ ಪಾದಯಾತ್ರೆ ಇದು. ಚಿಕ್ಕಲೂರು ಜಾತ್ರೆಗೆ ಹೋಗೋದು ಇವ್ರಲ್ಲ ನೋಡಿ. ಪಾದಯಾತ್ರೆ ಮಾಡಿಕೊಂಡು ಶಾರ್ಟ್ ಕಟ್ ಹೆಂಗೆ ಬರ್ತಾಯಿದ್ದಾರೆ ಇವ್ರಲ್ಲ. ಮಾದೇಶ್ವರ ಬೆಟ್ಟಕ್ಕೆ ಇವರೆಲ್ಲ ಪಾದಯಾತ್ರೆ ಮಾಡ್ತಾರೆ ವರ್ಷ. ಇವರು ಪಾದಕ್ಕೆ ಶರಣು. ನಾವು ಇಲ್ಲಿಂದ ಸ್ವಲ್ಪ ದೂರ ನಡೆಯೋಕ್ಕೇ ಹಿಂದೆ ಮುಂದೆ ನೋಡ್ತೀವಿ, ಹೆಂಗಪ್ಪ ನಡೆಯೋದು ಅಂತ ನೋಡಿ. ಅಬ್ಬಾ ದೇವ್ರೆ, ಇಷ್ಟು ಜನ ಹೆಂಗಸರು, ಮಕ್ಕಳು, ವಯಸ್ಸಾದವರು. ಒಬ್ಬ ದೇವ್ರೆ, ಇದೊಂಥರ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಇವ್ರನ್ನ ನೋಡಿದ್ರೆ. ಇಷ್ಟು ಖುಷಿಯಿಂದ ಲವಲವಿಕೆಯಿಂದ ನಡ್ಕೊಂಡು ಹೋಗ್ತಾರಪ್ಪ ಇವರು ಅಂತ. ರೈಟ್ ನೋಡಿ, ಹೆಂಗೆ ಹೋಗ್ತಾ ಇದ್ದಾರಪ್ಪ ದೇವ್ರೆ ಇವರೆಲ್ಲ. ಅಯ್ಯೋ, ಕೈಯಲ್ಲೋ ನನ್ನ ವಾಟರ್ ಬಾಟ್ಲು, ಬಿಸಿ ತಡ್ಕೊಳಕ್ಕಾಗಲ್ಲ ಬಿಸಿಲನ್ನ ಅಂತ. ಗುಂಪಲ್ಲಿ ಮಾತಾಡ್ಕೊಂಡು ಹೋಗ್ತಾನೇ ಇದ್ದಾರೆ. ಇಷ್ಟೇ ಅಲ್ಲ, ಇನ್ನು ನೋಡಿ ಮುಂದೆ ಎಷ್ಟು ಜನ ಇದ್ದಾರೆ. ಉಳಕಿದವರ ಅದೇವು ಇವ್ರನ್ನೆಲ್ಲ ನೋಡ್ಬಿಟ್ಟು ಇದು ಪಾಳ್ಯ. ಬಿಸಿಲು ನೆತ್ತಿ ಸುಡ್ತಾ ಇದೆ, ಜನಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ಗ್ರೇಟ್. ನಮ್ಮ ಪೊಲೀಸಪ್ಪ ಹೆಂಗೆ ಕಾವಲಲ್ಲಿ ನಿಂತವ್ರೆ.
KSRTC ಬಸ್ಸು ಚಿಕ್ಕಲೂರು ಜಾತ್ರೆ ಹೋಗ್ತಾ ಇದೆ. ನಾವು ಒಟ್ಕೊಳ್ಳೋಣ ಬಾ. ಏನು ಲೋಡ್ ಹಾಕೋರು ಗುರು ಇದನ್ನ. ಎಳ್ನೀರು ಗಾಡಿ ನೋಡಿ, ಇಲ್ಲಿಂದನೇ ಹಳ್ಳಿ ಕಡೆಯಿಂದನೇ ತುಂಬಿಸ್ಕೊಂಡು ಸಿಟಿಗೆ ಬರ್ತದೆ. ಇಂಥ ಹಳೆ ಸಾಂಗ್ಗಳನ್ನ ನಮ್ಮ ಹಳ್ಳಿ ಕಡೆನೇ ಜಾಸ್ತಿ ಕೇಳೋದು. ಸಿಟಿ ಕಡೆ ಎಲ್ಲ ಬರೀ ಹೊಸದೇ ಬೇಕು ಅವ್ರಿಗೆ. ಹೆಂಗಿದೆ ಹಳ್ಳಿ ಎಷ್ಟು ಸಾಂಗ್ ಹಾಕೊಂಡವ್ರೆ, ಅಕ್ಕ ನಿನ್ನ ಗಂಡ ಹ್ಯಾಂಗಿರಬೇಕು, ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು ಅಂತ. ಪ್ರೀತಿಯಾಗಿ ನೋಡಬೇಕು, ಪ್ರೀತಿಯಾಗಿ ಬಾಳಬೇಕು. ಗೊಂಡೇಗಾಲ ಗ್ರಾಮ. ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ, ಸೂಪರ್ ವ್ಯೂ. ಬಿಸಿಲು ಅದಕ್ಕೂ ಸ್ವಲ್ಪ ಬೆಂಕಿ ಬಿದ್ದರೆ ಸಾಕು ನೋಡಿ, ಎಂದು ಬರೀತಾ ಇದೆ ಫುಲ್ಲೆಲ್ಲ ಹುಡ್ಕೊಂಡು ಹೋಗ್ತಾ ಇದೆ. ಇವತ್ತು ನನ್ನ ವಿಡಿಯೋಗೆ ನಮ್ಮ ತಂದೆ ಜೊತೆ ಪ್ರಯಾಣ ಮಾಡ್ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿಕ್ತು. ಇವತ್ತು ಸಖತ್ ಖುಷಿ ಆಯ್ತು ನನಗಂತ. ಮಾದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗೋರು, ಅದು ಪಾದಯಾತ್ರೆ ಮಾಡ್ಕೊಂಡು ಹೋಗಿ ನೋಡಿದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಸೂಪರ್. ಈಗ ನೆಕ್ಸ್ಟು ಸಿಗೋದೇ ಇಲ್ಲಿಂದ ಜಿನಿಕ್ನಳ್ಳಿ ಗ್ರಾಮ. ಮತ್ತೆ ಸಿಕ್ಕಿದ್ದು ಗುಂಡೇಗಾಲ ಗ್ರಾಮ, ಅದಾದಮೇಲೆ ಜಿನಿಕ್ನಳ್ಳಿ. ಇದು ಹೆಂಗಿದೆ ಊರು, ಯಾವ ಸಿಟಿಗೂ ಕಮ್ಮಿ ಇಲ್ಲ. ಇದು ಮನೆಗಳು ನೋಡ್ರಿ, ಎಷ್ಟು RCCಗಳು ಕಟ್ಕೊಂಡಿದ್ದಾರೆ. ಪ್ರಶಾಂತವಾಗಿ ಸ್ವಚ್ಛಂದವಾಗಿ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಭಕ್ತ ಕನಕದಾಸರ ಯುವಕರ ಸಂಘ ಕಬ್ಬನ್ನ ಲೋಡ್ ಮಾಡ್ತಾವ್ರೆ ಆಲ್ರೆಡಿ. ತೆಂಗಿನಕಾಯಿ ಎತ್ತಿನ ಗಾಡಿಯಿಂದ ಲಾರಿಗೆ. ಎಷ್ಟೇ ಸಿಟಿನಲ್ಲಿದ್ರೂ, ಎಷ್ಟೇ ಯಾವುದೇ ಸಿಟಿನಲ್ಲಿ ಯಾವುದೇ ಊರಲ್ಲಿದ್ರೂ ಹಳ್ಳಿ ಬಿಟ್ಟರೆ ಹಳ್ಳಿನೇ ಗ್ರೇಟ್. ನಮ್ಮ ಹಳ್ಳಿನೂ ಮುಂದೆ ಹೊಡ್ಕೊಳಕ್ಕಾಗಲ್ಲ. ಎಷ್ಟು ಪ್ರಶಾಂತವಾಗಿ, ಎಷ್ಟು ತಣ್ಣಗಿದೆ ನೋಡಿ ವಾತಾವರಣ, ನೆಮ್ಮದಿಯಾಗಿರ್ಬೋದು. ದಿನ ಹೋದರೆ ಕೊಳ್ಳೇಗಾಲ ಬೆಂಗಳೂರು ಹೈವೇ ರೋಡ್ ಸಿಗುತ್ತೆ ನೋಡಿ. ನರಿಪುರ ಸಿಕ್ತು. ಈ ನರಿಪುರದ ಹತ್ರನೇ ಇವಾಗ ನಾವು ಕಟ್ಟಾಗಬೇಕು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರೈಟ್ ಹೋಗಬೇಕು, ಕೊಳ್ಳೇಗಾಲ ಹೋಗ್ಬೇಕಾದ್ರೆ ಲೆಫ್ಟ್ ಹೋಗಬೇಕು.
ಇವಾಗ ಎಷ್ಟೋ ದಾರಿ ನಮಗೆ ಕತ್ತರಿಸೋಯ್ತು. ಈಸಿಯಾಗಿ ಶಾರ್ಟ್ಕಟ್ಟಲ್ಲಿ ಸರ್ವಿಸ್ ರೋಡಲ್ಲಿ ನಾವು ಹೈವೇ ರೋಡಿಗೆ ಬಂದು ಸೇರ್ತೀವಿ. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. 100ಗೆ 90% ಕೊಡ್ಬೋದು ಒಂದು ಲೆವೆಲ್ಗೆ. ಓಕೆ, ಸಿ ಯು, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್. ಚಿಕ್ಕರೂರು ಜಾತ್ರಾ ವಿಶೇಷ.